ಪಾಕಿಸ್ತಾನ ಬಡಾಯಿ ಕೊಚ್ಚಿಕೊಳ್ಳುವಂತ ರಾಷ್ಟ್ರಗಳಲ್ಲಿ ಈ ಮೊದಲ ಸ್ಥಾನದಲ್ಲಿ ಬಂದು ನಿಲ್ತದೆ. ಉತ್ತರನ ಪೌರುಷ ಒಲೆ ಮುಂದೆ ಅನ್ನುವಂತೆ ಪಾಕ್ ಪೌರುಷ ಎಷ್ಟು ದಿನ ಇದ್ದಿದ್ದು ಈಗ ಜಾಗತಿಕವಾಗಿ ಎಲ್ಲವೂ ಬಟಾಬಯಲಾಗಿದೆ. ಹಿಂದೆ ಎಲ್ಲಾದ್ರೂ ಯುದ್ಧ ಘೋಷಣೆ ಆದ್ರೆ 4 ದಿನಕ್ಕೆ ಭಾರತದ ಮುಂದೆ ಮಂಡಿಯೂರುತ್ತದೆ ಪಾಕ್. ಇದಕ್ಕೇನು ಕಾರಣ ಅಂತೀರಾ? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. Our forefathers thought that we are different from the Hindus in every possible aspect of life. Our religion is different, our customs are different, our traditions are different. ಅಂದು ಪಾಕ್ ಆರ್ಮಿ ಚೀಫ್ ಜನರಲ್ ಆಸಿಫ್ ಮುನೀರ್ ಭಾಷಣದ ಅಬ್ಬರ. ನಂತರ ಪಹಲ್ಗಾಮ್ನಲ್ಲಿ ನಡೆದ ನರಮೇಧ. ಯುದ್ಧ ಎನ್ನುತ್ತಿದ್ದಂತೆ ಪೌರುಷದ ಪರಾಕ್ರಮ ತೋರಲು ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚ್ ಮಾಡಿ ನಾವು ಯಾರಿಗೂ ಕಮ್ಮಿ ಇಲ್ಲ ಎಂಬ ಒಳಚೆಂಬ ಇವೆಲ್ಲವೂ ಈಗ ಅಡಗಿ ಹೋಗಿವೆ. ಪಾಪರ್ ಪಾಕಿಸ್ತಾನದ ವಿರುದ್ಧ ಹಿಂದೆ ಭಾರತ ಯುದ್ಧಕ್ಕೆ ಇಳಿದ್ರೆ 4 ದಿನದಲ್ಲಿ ಪ್ರಾಣ ಭಿಕ್ಷೆಯನ್ನ ಬೇಡಿಕೊಂಡು ನಿಲ್ಲುವ ಸ್ಥಿತಿಗೆ ಬಂದು ನಿಲ್ಲುತ್ತೆ. ಬಂದೂಕಿಗೆ ತುಂಬಲು ಬುಲೆಟ್ಗಳಿಲ್ಲ. ಬಡಾಯಿ ಕೊಚ್ಚಿಕೊಳ್ಳೋದ್ರಲ್ಲಿ ಪಾಕ್ ಕಮ್ಮಿ ಇಲ್ಲ. ಭಿಕ್ಷುಕ ದೇಶ ಪಾಕಿಸ್ತಾನ ಜಾಗತಿಕವಾಗಿ ಎಷ್ಟೇ ಉಗಿಸ್ಕೊಂಡ್ರು ಮುಖ ಒರೆಸ್ಕೊಂಡು ಏನು ಆಗಿಲ್ಲ ಅನ್ನೋ ಪೋಸ್ ಕೊಡುವ ನಾಚಿಗೇಡಿ ನಿರ್ಲಜ್ಜ ದೇಶ. ಇತ್ತೀಚೆಗೆ ಅಣುಬಾಂಬ್ ಸಿಂಧು ನದಿಗೆ ಡ್ಯಾಮ್ ಎಲ್ಲಾದ್ರೂ ಕಟ್ಟಿದ್ರೆ ಅದನ್ನ ಉಡಾಯಿಸ್ತೀವಿ ಅಂತ ಕೊಚ್ಚಿಕೊಂಡವರ ಶಸ್ತ್ರಗಾರಕ್ಕೆ ಇಣುಕಿ ನೋಡಿದರೆ ಅಲ್ಲಿ ಬರಿದಾದ ಕೋಣೆಗಳೇ ಕಾಣ್ತವೆ. ಶಸ್ತ್ರಾಸ್ತ್ರಗಳ ಕೊರತೆಯಿಂದ ಪಾಕ್ ಕಂಗಾಲು. ಕಂಡವರಿಗೆ ಸಹಾಯ ಮಾಡಲು ಹೋಗಿ ಕೈ ಬರಿದು. ಯುದ್ಧಕ್ಕೆ ನಾವು ಸಿದ್ಧ ಎನ್ನುವ ಪಾಕಿಸ್ತಾನದ ಬತ್ತಳಿಕೆಯಲ್ಲಿ ಶಸ್ತ್ರಾಸ್ತ್ರಗಳೇ ಇಲ್ಲ. ಒಂದು ವೇಳೆ ಭಾರತದ ಸೇನೆ 3 ಕಡೆಯಿಂದ ದಾಳಿಯನ್ನ ಶುರು ಮಾಡಿಕೊಂಡ್ರೆ 4 ದಿನಕ್ಕೆ ಪಾಕಿಸ್ತಾನ ಭಾರತೀಯ ಸೇನೆಯ ಮುಂದೆ ಶರಣಾಗಲಿದೆ. ಕಾರಣ ಅದರ ಬಳಿ ಉಳಿದಿರುವಂತ ಶಸ್ತ್ರಾಸ್ತ್ರಗಳಷ್ಟೇ. ಕೇವಲ 4 ದಿನಕ್ಕೆ ಸಾಲುವಷ್ಟು ಶಸ್ತ್ರಾಸ್ತ್ರಗಳು ಅದರ ಬಳಿ ಇವೆ ಎನ್ನ ಮಾಹಿತಿ ಈಗ ಜಾಗತಿಕವಾಗಿ ಹರಿದಾಡ್ತಿದೆ. ಕಾರಣ ರಷ್ಯಾ ಉಕ್ರೇನ್ ವಾರ್ನಲ್ಲಿ ಯುಕ್ರೇನ್ಗೆ ಕದ್ದು ಮುಚ್ಚಿ ಶಸ್ತ್ರಾಸ್ತ್ರವನ್ನ ರವಾನೆ ಮಾಡಿತ್ತು. ಇಸ್ರೇಲ್ ಹಮಾಸ್ ಯುದ್ಧದ ವೇಳೆ ಹಮಾಸ್ ಉಗ್ರರಿಗೆ ಶಸ್ತ್ರಾಸ್ತ್ರಗಳನ್ನ ನೀಡಿ ಈಗ ತನ್ನ ಶಸ್ತ್ರಗಾರವನ್ನೇ ಖಾಲಿ ಮಾಡಿಕೊಂಡು ಕುಳಿತಿದೆ. ಯುದ್ಧ ನಡೆದಿದ್ದೇ ಆದಲ್ಲಿ ಕೇವಲ 4 ದಿನಕ್ಕೆ ಸಾಕಾಗುವಷ್ಟು ಮಾತ್ರ ಪಾಕ್ ಬಳಿ ಈಗ ಶಸ್ತ್ರಗಳಿವೆ. ಪದೇ ನನ್ನ ಬಳಿ ಅಣುಬಾಂಬ್ ಇದೆ ಅಂತ ಬಡಾಯಿ ಕೊಚ್ಚಿಕೊಳ್ತಿದ್ದ ಪಾಪರ್ ಸ್ಥಾನ ಈಗ ಶಸ್ತ್ರಾಸ್ತ್ರ ಖರೀದಿಗೆ $1 ಬಿಲಿಯನ್ ನೀಡಿ ಅಂತ ಚೀನಾ ಎದುರು ಭಿಕ್ಷೆಯ ಪಾತ್ರೆಯನ್ನ ಹಿಡಿದಿದೆ. IMF ಬಳಿ ದೇಹಿ ಎನ್ನುತ್ತಿದೆ. ಅಮೆರಿಕಾಗೆ ಮಧ್ಯಸ್ಥಿಕೆಯನ್ನ ವಹಿಸುವಂತೆ ದುಂಬಾಲು ಬಿದ್ದು ತನ್ನ ಉತ್ತರನ ಪೌರುಷದ ಪರಿಚಯವನ್ನ ಮತ್ತೊಮ್ಮೆ ಜಾಗತಿಕವಾಗಿ ಮಾಡಿಕೊಂಡಿದೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.